ಸೊ ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಕರ್ನಾಟಕದಲ್ಲಿ ಇರುವಂತಹ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ನೋಡ್ತೀವಿ. ಮೊದಲನೆಯದಾಗಿ UVC ಕಾಲೇಜು ಬೆಂಗಳೂರು. ಇದು VTU ಅಂಡರ್ ಬರೋದಿಲ್ಲ, ಬೆಂಗಳೂರು ಯೂನಿವರ್ಸಿಟಿ ಅಂಡರ್ ಬರುತ್ತೆ. ಇದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಉತ್ತಮ ಕಾಲೇಜು. ಇಲ್ಲಿಯ ಪ್ರತಿಯೊಬ್ಬ ಪ್ರೊಫೆಸರ್ಗಳು ಕೂಡ PhD ಮುಗಿದಿರುವಂತಹ ಪ್ರೊಫೆಸರ್ಗಳು ಇರ್ತಾರೆ. ತದನಂತರ ಇನ್ನೊಂದು ಇದರಲ್ಲಿ ನಾನು ರ್ಯಾಂಕಿಂಗ್ ಕೊಡ್ತಾ ಇಲ್ಲ, 1ನೇ ರ್ಯಾಂಕ್ 2ನೇ ರ್ಯಾಂಕ್ ಅಂತ ಕೊಡ್ತಾ ಇಲ್ಲ, ನಾನು ಪಟ್ಟಿ ಅಷ್ಟೇ ಕೊಡ್ತಾ ಇದ್ದೀನಿ, ಉತ್ತಮ ಕಾಲೇಜುಗಳ ಪಟ್ಟಿ ಕೊಡ್ತಾ ಇದ್ದೀನಿ. ನನ್ನ ಮಾತಿನ ಅರ್ಥ UVC 1ನೇ ರ್ಯಾಂಕು, RVC 2ನೇ ರ್ಯಾಂಕ್ ಅಂತಲ್ಲ, ಒಳ್ಳೆ ಕಾಲೇಜುಗಳಲ್ಲಿ ಯಾವುದು ಅಂತ ಹೇಳ್ತಾ ಇದ್ದೀನಿ. ಎರಡನೇದ್ದು ರಾಷ್ಟ್ರೀಯ ಶಿಕ್ಷಣ ಸಮಿತಿಯವರ RV ಕಾಲೇಜು, ಕೆಂಗೇರಿಯಲ್ಲಿರುವಂತ ಮೈಸೂರು ರೋಡ್ ಕೆಂಗೇರಿಯಲ್ಲಿರುವಂತ ಕಾಲೇಜು. ತದನಂತರ BMS ಕಾಲೇಜು ಬಸವನಗುಡಿಯ BMSC. ಇದರಲ್ಲಿ ಒಂದು ವಿಷಯ ಹೇಳ್ತೀನಿ, BMS SIT ಬೇರೆ, BMS CE ಬೇರೆ. BMS SIT ಯಲಹಂಕದಲ್ಲಿದೆ, ಆ ಕಾಲೇಜ್ ಅಲ್ಲ ನಾನು ಹೇಳ್ತಾ ಇರೋ ಕಾಲೇಜು BMS CE ಬಸವನಗುಡಿ ಕಾಲೇಜು. ದಯವಿಟ್ಟು ಗೊಂದಲಕ್ಕೊಳಗಾಗಬೇಡಿ. ಸೊ ತದನಂತರ ಬರೋ ಕಾಲೇಜು ಪೆಸಿಟ್ ಕಾಲೇಜು, ನಮ್ಮ ರಿಂಗ್ ರೋಡ್ ಇರುವಂತ ಪೆಸಿಟ್ ಕಾಲೇಜು. ಅವ್ರದ್ದೇ ಆದಂತ ಯೂನಿವರ್ಸಿಟಿ ಸಹ ಇವಾಗ ಮಾಡ್ಕೊಂಡಿದ್ದಾರೆ. ತದನಂತರ ಬರೋ ಕಾಲೇಜುಗಳು ರಾಮಯ್ಯ ಕಾಲೇಜು, ನಮ್ಮ ಯಶವಂತಪುರದಲ್ಲಿ ಯಶವಂತಪುರ ಮತ್ತಿಕೆರೆ ಬೆಂಗಳೂರಲ್ಲಿರುವಂತಹ ರಾಮಯ್ಯ ಕಾಲೇಜು, ಮತ್ತೆ ಅಂಬೇಡ್ಕರ್ ಕಾಲೇಜು, ಸರ್ MVIT ಕಾಲೇಜು ಸಹ ಅತ್ಯುತ್ತಮ ಕಾಲೇಜುಗಳ ಪಟ್ಟಿಯಲ್ಲಿರುತ್ತವೆ. ತದನಂತರ ನಿತ್ಯ ಮೀನಾಕ್ಷಿ ಕಾಲೇಜು ಸಹ ಒಂದು ಉತ್ತಮ ಕಾಲೇಜು. ಈ ಒಂದು ಕಾಲೇಜುಗಳಲ್ಲಿ ಒಂದು ನೀವು ಬಯಸಿದಂತಹ ವಾತಾವರಣ, ನಾನು ಮೇಲೆ ಹೇಳಿದೆ, ಒಂದು ಒಳ್ಳೆ ಕಾಲೇಜುಗಳ ಲಕ್ಷಣಗಳನ್ನ ಒಂದು ಪಟ್ಟಿಯನ್ನು ಕೊಟ್ಟಿದ್ದೆ. ಆ ಎಲ್ಲ ಪಟ್ಟಿಯನ್ನು ಪಟ್ಟಿಯಲ್ಲಿ ಈ ಕಾಲೇಜುಗಳು ಹೊಂದಿವೆ. ಆ ಒಂದು ಕ್ವಾಲಿಫಿಕೇಶನ್, ನಮ್ಮ ಲೊಕೇಶನ್ ಸಹ ಇರಲಿ, ಮತ್ತೆ ಸ್ಟೂಡೆಂಟ್ ಫ್ಯಾಕಲ್ಟಿ ರೇಷಿಯೋ, ಜೊತೆಗೆ ಕ್ಯಾಂಪಸ್ ಸೆಲೆಕ್ಷನ್ಸು, ಇವೆಲ್ಲ ಕ್ಯಾಂಪಸ್ ಸೆಲೆಕ್ಷನ್ಸು, NBA ಅಕ್ರೆಡಿಟೇಷನ್, NAC ಅಕ್ರೆಡಿಟೇಷನ್ ಎಲ್ಲವೂ ಕೂಡ ಇದ್ರಲ್ಲಿ ಬರುತ್ತೆ. ಇದ್ರ ಜೊತೆಗೆ ಕೆಲವೊಂದು ಮತ್ತೆ ಉಳಿದ ಅತ್ಯುತ್ತಮ ಕಾಲೇಜ್ ಅಂತಂದ್ರೆ ಯಾವುದು, ನಮ್ಮ ಮೈಸೂರಿನ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗು, ಅದು ಸಹ ಒಂದು ಉತ್ತಮ ಕಾಲೇಜು. ಇದರ ಜೊತೆಗೆ ನಮ್ಮ ತುಮಕೂರಿನ ಮಠದ ಕಾಲೇಜ್ ಆದಂತಹ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಹ ಒಂದು ಅತ್ಯುತ್ತಮ ಕಾಲೇಜು. ಮಠದ ಆಶೀರ್ವಾದದಿಂದ ಈ ಕಾಲೇಜು ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದೆ. ಇದು ಹುಬ್ಬಳ್ಳಿಯ ಪ್ರತಿಷ್ಠಿತ ಮತ್ತು ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಾಲೇಜು, BV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ. ಇವಾಗ ಇದೇನಾಗಿದೆ ಅಂದ್ರೆ, KLE ಯೂನಿವರ್ಸಿಟಿ ಅಂತ ತಮ್ಮದೇ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. ಮೊದಲು ಆಟೋನಮಸ್ ಕಾಲೇಜ್ ಇತ್ತು, ಇವಾಗ ತಮ್ಮದೇ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ ಒಂದು ಉತ್ತರ ಕರ್ನಾಟಕದ ಮತ್ತು ಕರ್ನಾಟಕದ ಅತ್ಯುತ್ತಮ ಕಾಲೇಜುಗಳಲ್ಲಿ ಒಂದು. ತದನಂತರ ಬರುವಂತ ಕಾಲೇಜು ನಮ್ಮ ಬಾಗಲಕೋಟೆಯ ಬಸವೇಶ್ವರ ಕಾಲೇಜು. ಇದು ಕರ್ನಾಟಕದ ರಾಜಧಾನಿಯಿಂದ ಸ್ವಲ್ಪ ದೂರ ಇದೆ ಅನ್ನೋದನ್ನು ಬಿಟ್ಟರೆ ಈ ಕಾಲೇಜು ಸಹ ಅತ್ಯುತ್ತಮ ಕಾಲೇಜುಗಳ ಪಟ್ಟಿಯಲ್ಲಿದೆ. ಇಲ್ಲಿ ಒಂದು ನಾವು ಹೇಳ್ಬೇಕಂದ್ರೆ, ಸ್ವಲ್ಪ ದೂರ ಇರೋದ್ರಿಂದ ಕ್ಯಾಂಪಸ್ ಸೆಲೆಕ್ಷನ್ಗಳು ಸ್ವಲ್ಪ CS ಗೆ ಜಾಸ್ತಿ ಇದೆ, ಮೆಕ್ಯಾನಿಕಲ್ಗೆ ಅಷ್ಟು ಹೇಳುವಷ್ಟು ಇಲ್ಲ ಅನ್ನೋದ್ರು, ಅಷ್ಟು ಹೇಳ್ಕೊಳ್ಳುವಷ್ಟು ಇಲ್ಲ. ಆದ್ರೂ ಸಹ ಒಂದು ಉತ್ತಮ ಕಾಲೇಜುಗಳ ಪಟ್ಟಿಯಲ್ಲಿ ಇದು ಕೂಡ ಇರುತ್ತೆ. ತದನಂತರ ನಮ್ಮ ಪೂಜಾ ದೊಡ್ಡಪ್ಪ ಕಾಲೇಜು ಗುಲ್ಬರ್ಗ, ಮತ್ತೆ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜು, ಇದರ ಜೊತೆಗೆ ಮಲ್ನಾಡ್ ಕಾಲೇಜು ಹಾಸನ, ಮತ್ತೆ KLS ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿ. ಇವುಗಳಲ್ಲಿ ನಿಮ್ಗೆ ಅತ್ಯುತ್ತಮ ಶಿಕ್ಷಣ ದೊರೆಯುವಂತ ಕಾಲೇಜುಗಳ ಪಟ್ಟಿಯನ್ನ ನಾವಿಲ್ಲಿ ಮಾಡಿಟ್ಟಿದ್ದೀವಿ. ನಾವು ಹೇಳೋದು ನಮ್ಮ ಪ್ರಕಾರ, ನಾವು ಒಂದು ಅನಲೈಸಿಸ್ ಮಾಡಿರೋ ಪ್ರಕಾರ ಈ ಕಾಲೇಜುಗಳು ಅತ್ಯುತ್ತಮ ಕಾಲೇಜುಗಳು, ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ನಾವು ಪಟ್ಟಿ ಮಾಡಿರುವಂತ ಕಾಲೇಜುಗಳು. ಇದರಲ್ಲಿ ಪ್ರಮುಖವಾಗಿ ಇವುಗಳಲ್ಲಿ ನಾವು ಪಟ್ಟಿ ಮಾಡಿರುವಂತ ಕ್ಯಾರೆಕ್ಟರ್ಗಳನ್ನ, ನಾವು ಬೇಕಾಗಿರುವಂತ ಕ್ಯಾರೆಕ್ಟರ್ಗಳನ್ನ ನಾವು 2ನೇ ವಿಡಿಯೋದಲ್ಲಿ ಏನ್ ಕ್ಯಾರೆಕ್ಟರ್ ಹೇಳಿದ್ವಿ ಅವೆಲ್ಲವೂ ಸಹ ಈ ಕಾಲೇಜುಗಳಲ್ಲಿ ನಾವು ನೋಡ್ಕೊಂಡು ಹೋಗಿದ್ವಿ. ಮತ್ತೆ ಇನ್ನೊಂದು ಕಾಲೇಜು ನಮ್ಮ ದಾವಣಗೆರೆಯ ಪ್ರತಿಷ್ಠಿತ UBDT ಕಾಲೇಜು. UBDT ಕಾಲೇಜ್ ಅಂದ ತಕ್ಷಣ ಏನ್ ಮಾಡ್ಬಿಡ್ತಾರೆ ಜನ, ಕಾಲೇಜಿನ ಬಿಲ್ಡಿಂಗ್ ಗಳನ್ನ ನೋಡ್ತಾರೆ. ಏನಾಗುತ್ತೆ ಅಂದ್ರೆ, ಸರ್ಕಾರಿ ಕಾಲೇಜುಗಳ ಬಿಲ್ಡಿಂಗ್ ಹೇಗಿರ್ತವೆ ಅಂತಂದ್ರೆ ಒಂದು ಸರ್ಕಾರಿ ಕಚೇರಿಗಳ ತರ ಇರ್ತವೆ, ಬಟ್ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಅತ್ಯುತ್ತಮವಾಗಿರುತ್ತೆ. UBDT ಕಾಲೇಜಿನಲ್ಲಿ ಪ್ರತಿಯೊಬ್ಬ ಪ್ರೊಫೆಸರ್ಗಳು ಕೂಡ PhD ಮಾಡಿದವರಿದ್ದಾರೆ. ಕೋಟಿ ಗಟ್ಲೆ ಬಂಡವಾಳ ಹಾಕಿ, ಕೋಟಿಗಟ್ಲಿಗೆ ಅಷ್ಟು ದುಡ್ಡು ಹಾಕಿ ತಂದಿರುವಂತಹ ಮಷಿನ್ಗಳಿವೆ. UBDT ಕಾಲೇಜು ಸರ್ಕಾರಿ ಕಾಲೇಜು, ಪ್ರೊಫೆಸರ್ಗಳು ಸ್ವಲ್ಪ ಸ್ಟ್ರಿಕ್ಟ್ ಇರೋದನ್ನ ಹೊರತುಪಡಿಸಿದ್ರೆ ಅತ್ಯುತ್ತಮ ಶಿಕ್ಷಣವು ನಿಮಗೆ ಇಲ್ಲಿ UBDT ಕಾಲೇಜಲ್ಲಿ ದೊರೆಯುತ್ತದೆ. ಇದ್ರ ಜೊತೆಗೆ ಟಾಪ್ ಕಾಲೇಜುಗಳ ಜೊತೆ ನಾನು ಟಾಪ್ ಅಂತ ಹೇಳಿಕ್ಕಾಗಲ್ಲ,
ಮೇಲ್ನವನು ಬಿಟ್ಟರೆ ಹೊರತಾಗಿ ಕೆಲವೊಂದು ಕಾಲೇಜುಗಳಿವೆ, ಇವುಗಳು ಕೂಡ ನೀವು ಸೇರಬಹುದು. ಇವಂದ್ರೆ ಅವು ಎ ಗ್ರೇಡ್ ಕಾಲೇಜ್ ಆದ್ರೆ ಇವನ್ನ ಬಿ ಗ್ರೇಡ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗಂತ ನಾ ಗ್ರೇಡಿಂಗ್ ಮಾಡ್ತಾ ಇಲ್ಲ, ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ನಮ್ಮ ಉತ್ತರಳ್ಳಿಯ RNS ಕಾಲೇಜು, ಅದರ ಜೊತೆಗೆ ನಿತ್ಯ ಮೀನಾಕ್ಷಿ ಆಲ್ರೆಡಿ ಹೇಳಿದ್ದೀನಿ ನಾನು, ಫಸ್ಟ್ ಟಾಪ್ ಗ್ರೇಡ್ ಕಾಲೇಜಲ್ಲಿ. ನೆಕ್ಸ್ಟ್ ಯಾವುದು ಭಾಗೀರಥಿ ಬಾಯಿ ನಾರಾಯಣರಾವ್ ಮೆನಿ ಎಜುಕೇಶನ್ ಸೊಸೈಟಿ ಅವರ ಆ ಕಾಲೇಜು. ಓಕೆ, ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ, ಅದು ಕೂಡ ಆಟೋನಮಸ್ ಕಾಲೇಜು. ಅದ ನಂತರ ನಮ್ಮ ದಾವಣಗೆರೆಯ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೂಡ ನೀವು ಸೇರ್ಬೋದು. ಆಮೇಲೆ ಶಿವಮೊಗ್ಗದ JNNC ಕೂಡ ಅತ್ಯುತ್ತಮ ಕಾಲೇಜು. ಮತ್ತೆ ಧಾರವಾಡದ SGM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸಹ, ಅದ್ರ ಜೊತೆಗೆ ಮಂಗಳೂರಿನ ಶ್ರೀ ಸೆಂಟ್ ಜೋಸೆಫ್ ಕಾಲೇಜ್ ಸಹ ಇದೆ. ನಾನು ಹೇಳೋದಂದ್ರೆ ನಾವು ಡಿಸೈಡ್ ಮಾಡಿರುವಂತ ಕ್ಯಾರೆಕ್ಟರ್ ಮೊದಲ 2 ಸೆಟ್ ಅಲ್ಲಿ ತೋರಿಸಿದಂತ ಕಾಲೇಜುಗಳು ಅತ್ಯುತ್ತಮ ಕಾಲೇಜುಗಳು. ತದನಂತರದ ಪಟ್ಟಿಯಲ್ಲಿ ಇವುಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈ ತರ ನಾವು ಏನಾಗುತ್ತೆ, ಕಾಲೇಜುಗಳ ಪಟ್ಟಿ ಮಾಡ್ತೀವಿ. ಇಷ್ಟೇ ಅಲ್ಲದೆ ನಾವು ಕೆಲವು ಕಾಲೇಜುಗಳನ್ನ ಬಿಟ್ಟಿರ್ತೀವಿ. ನೀವು ಕೂಡ ನಿಮ್ಮ ತಿಳಿದವರನ್ನ ಅಥವಾ ನಿಮ್ಮ ಅಲ್ಲಿ ಅಲ್ಲಿ ಕಲ್ತು ಹೋದವರನ್ನ, ಅಲ್ಲಿ ಇತರೆ ಒಂದು ಸರೌಂಡಿಂಗ್ ಇರುವಂತ ಜನರನ್ನ ಕೇಳ್ಕೊಳ್ಳಿ, ಅತ್ಯುತ್ತಮ ಕಾಲೇಜುಗಳನ್ನ ಸೇರ್ಕೊಳ್ಳಿ. ಆದ್ರೆ ಖಂಡಿತವಾಗಿಯೂ ನಾವು ಮೊದಲೇ ಹೇಳಿರುವಂತ 2 ಪಟ್ಟಿಯಲ್ಲಿ, ಮೊದಲು ಹೇಳಿರುವ ಪಟ್ಟಿಯಲ್ಲಿ ಇದೆ ಅಂತಂದ್ರೆ ಇದು ಮತ್ತೆ ಇನ್ನೊಂದು ಕೊಡ್ತೀನಿ ಇವಾಗ ನಿಮಗೆ. ಈ ಪಟ್ಟಿಯಲ್ಲಿ ಯಾವುದೇ ಈ ಪಟ್ಟಿಯಲ್ಲಿರುವಂತ ಯಾವುದೇ ಕಾಲೇಜುಗಳು ಬಂದ್ರು ಸಹ ನೀವು ಬಿಡಬೇಡಿ, ತಗೊಳ್ಳಿ. ನಿಮ್ಗೆ ಯಾವುದೇ ಬ್ರಾಂಚ್ ಆದ್ರೂ ಕೂಡ ಒಂದು ಒಳ್ಳೆ ಲೈಫ್ ಇದೆ. ತದನಂತರ ಈ ಕಾಲೇಜಲ್ಲಿ ನಿಮಗೆ ಬೇಕಾಗಿದ್ದ ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಸ್ಟಡಿ ಮಾಡ್ತೇನೆ, ಯಾವ ಕಾಲೇಜಲ್ಲಿ ಎಷ್ಟು ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ.